ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ನಗರದಲ್ಲಿ ಯುಗಾದಿ ಉತ್ಸವ ಸಮಿತಿಯಿಂದ 28ನೇ ವರ್ಷದ ಯುಗಾದಿ ಉತ್ಸವವನ್ನು ಮಾರ್ಚ್ 19ರಂದು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ದುಬಾಶಿ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ವಿವರಿಸಿದರು. ಈ ಬಾರಿ ಪರಾಭವ ನಾಮ ಸಂವತ್ಸರದ ನೂತನ ವರ್ಷಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆಸಲಾಗಿದೆ. ನಗರದಲ್ಲಿ 100 ಸಮಿತಿಗಳನ್ನು ರಚಿಸಿ ಮನೆ ಮನೆಗೆ ತೆರಳಿ ಅಕ್ಷತೆ ನೀಡಿ ಸಭಾ ಕಾರ್ಯಕ್ರಮ ಹಾಗೂ ಶೋಭಾಯಾತ್ರೆಗೆ ಆಹ್ವಾನ ನೀಡಲಾಗುತ್ತದೆ. ಸುಮಾರು 15,000 ಮನೆಗಳನ್ನು ತಲುಪುವ ಗುರಿ ಇಡಲಾಗಿದೆ ಎಂದು ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ದುಬಾಶಿ ತಿಳಿಸಿದರು. ಮಾರ್ಚ್ 19ರಂದು ವಿಕಾಸಾಶ್ರಮ ಮೈದಾನದಿಂದ ಶೋಭಾಯಾತ್ರೆ ಆರಂಭವಾಗಿ ಅಶ್ವಿನಿ ಸರ್ಕಲ್, ದೇವಿಕೆರೆ, ಬಸ್ತಿಗಲ್ಲಿ, ಸಿಪಿ ಬಜಾರ್, ಬಸ್ ನಿಲ್ದಾಣ ವೃತ್ತ, ಶಿವಾಜಿ ವೃತ್ತ, ಗೋಪಾಲಕೃಷ್ಣ ದೇವಸ್ಥಾನದ ಮೂಲಕ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸಂಪನ್ನಗೊಳ್ಳಲಿದೆ. ಉತ್ಸವದ ಪೂರ್ವಭಾವಿಯಾಗಿ ಮಾರ್ಚ್ 18ರಂದು ಸಂಜೆ 4 ಗಂಟೆಗೆ ವಿಕಾಸಾಶ್ರಮ ಮೈದಾನದಿಂದ ಬೈಕ್ ರ್ಯಾಲಿ ನಡೆಯಲಿದೆ ಎಂದು ವಿವರಿಸಿದರು. ಯುಗಾದಿ ಉತ್ಸವವನ್ನು ನಾವು ಹಿಂದಿನ 26 ವರ್ಷಗಳಿಗಿಂತಲೂ ವಿಭಿನ್ನವಾಗಿ ವೈಭವೀಕರಣವಾಗಿ ಯುಗಾದಿ ಉತ್ಸವವನ್ನು ನಾವು ಈಗಾಗಲೇ ಮಾಡಿ ತೋರಿಸಿದ್ದೇವೆ. ಅದೇ ರೀತಿ ಈ ಬಾರಿಯೂ ಕೂಡ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮದೇ ಆದ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಪೂರ್ವ ತಯಾರಿಯಾಗಿ ಈಗಾಗಲೇ ನಾವು ಅಂದಾಜು 100 ಟೀಮ್ಗಳನ್ನು ಮಾಡಿದ್ದೇವೆ. ಶಿರಸಿ ನಗರದಾದ್ಯಂತ 100 ಅಂದಾಜು 100ರಷ್ಟು ಮಹಿಳಾ ಮತ್ತು ಯುವಕರ ಒಂದು ಟೀಮನ್ನು ಮಾಡಿದ್ದೇವೆ. ಆ ಟೀಮ್ಗಳು ಮನೆ ಮನೆಗೆ ಹೋಗಿ ಅಕ್ಷತೆಯನ್ನು ಕೊಟ್ಟು ಯುಗಾದಿ ಉತ್ಸವದ ಹಬ್ಬಕ್ಕೆ ಮತ್ತು ಯುಗಾದಿ ಉತ್ಸವದ ಶೋಭಾಯಾತ್ರೆಗೆ ಪ್ರತಿ ಮನೆಯಿಂದ ಒಬ್ಬರಾದರೂ ಬರಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ನಾವು ಈಗಾಗಲೇ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಕಳೆದ ಬಾರಿನೂ ಕೂಡ ನಾವು ಮನೆ ಮನೆಗೆ ಅಕ್ಷತೆ ಕೊಟ್ಟು ಕರೆಯುವಂಥ ಒಂದು ಹಿಂದೂ ಸಂಪ್ರದಾಯದ ಪದ್ಧತಿಯನ್ನು ನಾವು ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಮಗೆ ಎಲ್ಲರ ಮನೆಯನ್ನು ರೀಚ್ ಆಗಲಿಕ್ಕೆ ಮುಟ್ಲಿಕ್ಕೆ ಸ್ವಲ್ಪ ಎಲ್ಲೋ ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು. ಆ ಸಮಸ್ಯೆಯನ್ನು ಅರಿತು ನಾವು ಈ ಬಾರಿ 100 ಟೀಮ್ಗಳನ್ನು ಮಾಡಿ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ 15,000 ಮನೆಗಳನ್ನು ನಾವು ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ಹಾಕ್ಕೊಂಡಿದ್ದೇವೆ, ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ನಾವು ಮುಟ್ತೇವೆ ಈ ಬಾರಿ. ಇನ್ನು ಈಗಾಗಲೇ ವಿಕಾಸಾಶ್ರಮದ ಮೈದಾನದಲ್ಲಿ ಕಾರ್ಯಕ್ರಮ ಆರಂಭ ಆಗ್ತದೆ 5:15. ಅಲ್ಲಿಂದ ನೇರವಾಗಿ ಶೋಭಾಯಾತ್ರೆಗೆ ಗುರುಗಳು ಚಾಲನೆಯನ್ನು ಕೊಡ್ತಾರೆ. ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ಶೋಭಾಯಾತ್ರೆ ಶಿರಸಿಯ ಮುಖ್ಯ ಏರಿಯಾಗಳಿಂದ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಸಮಾಪ್ತಿಯನ್ನು ಹೊಂದ್ತದೆ. ಬೈಕ್ ರ್ಯಾಲಿ 18ನೇ ತಾರೀಕು ಮಧ್ಯಾಹ್ನ 4ವರೆಗೆ ವಿಕಾಸಾಶ್ರಮದಿಂದ ಶಿರಸಿ ನಗರದ ಎಲ್ಲ ಮುಖ್ಯ ನಗರಗಳಲ್ಲಿ ಸಂಚಲಿಸಿ ಅಂದಾಜು 20 ಕಿಲೋಮೀಟರ್ ಬೈಕ್ ರ್ಯಾಲಿಯನ್ನು 18ನೇ ತಾರೀಕಿಗೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಮೊದಲನೇ ದಿವಸ ಅದಕ್ಕೆ ಬೈಕ್ ರ್ಯಾಲಿಗೆ ಒಂದು 500 ಧ್ವಜದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರತಿಯೊಂದು ಬೈಕಿಗೂ ಧ್ವಜದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೆ ಹೋದ ಬಾರಿ 350ರಿಂದ 400 ಬೈಕ್ಗಳು ಬಂದಿದ್ವು. ಈ ಬಾರಿ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟಿದ್ದೇವೆ. ಬರುವ ಅಂದಾಜು ಒಂದು 500 ಬೈಕ್ಗಳು ಆಗುವಂಥ ನಿರೀಕ್ಷೆ ನಮ್ಮದಿದೆ. ಮನೆಗೆ ಧ್ವಜಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ನಮ್ಮದೇ ಹೋದಂಥ ಕಾರ್ಯಕರ್ತರು, ನಮ್ಮ ಸಮಿತಿ ಸದಸ್ಯರು ಯಾರ ಮನೆಗೆ ಅಕ್ಷತೆ ಕೊಟ್ಟು ಕರೀತಾರೆ ಅಲ್ಲಿ ಬಾವುಟವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಬಾವುಟಕ್ಕೆ ಕೋಲನ್ನು ಹಾಕಿ ಕೂಡ ಹಚ್ಚಿ ಬರುವಂಥ ವ್ಯವಸ್ಥೆ ಮಾಡಿದ್ವಿ. ಅದು ಎಷ್ಟೋ ಕಡೆ ಸ್ವಲ್ಪ ನಮ್ಮ ನಿರೀಕ್ಷೆಯನ್ನು ಮುಟ್ಟಲಿಲ್ಲ. ಕೆಲವೊಬ್ಬರು ಬಾವುಟವನ್ನು ಕೊಟ್ಟರು ಹಚ್ಕೊಳ್ಳಿಲ್ಲ, ಕೆಲವೊಬ್ಬರು ಆಮೇಲೆ ಅಷ್ಟೇ ನೀವು ಹೋಗ್ರಿ ಅಂದರೂ ಹಚ್ಚಲಿಲ್ಲ. ಹಾಗಾಗಿ ಈ ಬಾರಿ ನಾವೇನು ಮಾಡಿದ್ದೇವೆ ಅಂದರೆ ಆ ಧ್ವಜಕ್ಕೆ 30 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದ್ದೇವೆ. ಮತ್ತು ಶಿರಸಿಯ ಅಂದಾಜು ಎಲ್ಲ ಏರಿಯಾದಲ್ಲೂ ಒಂದೊಂದು ಅಂಗಡಿಯನ್ನು ಗುರುತು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಗೆ ಎಲ್ಲೆಲ್ಲಿ ಹತ್ತತ್ರ ಸಿಗುವಾಗೆ ಎಲ್ಲ ಶಿರಸಿ ಎಲ್ಲ ಭಾಗದ ಅಂಗಡಿಗಳಿಗೆ ಹಂಚಿ ಕೊಟ್ಟು ಬಿಡ್ತೇವೆ. ಅವರು 30 ರೂಪಾಯಿದಂಗೆ ಜನ ಖರೀದಿ ಮಾಡಿ ತೊಗೊಂಡೋಗಿ ಹಚ್ಚಿದರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ನಾವು ಹೀಗೆ ಫ್ರೀ ಪುಕ್ಕಟ್ ಕೊಟ್ಟಾಗ ಯಾಕೋ ಅದಕ್ಕೆ
ಅಷ್ಟು ಮಹತ್ವ ಬರಲಿಲ್ಲೇನೋ ಅಂತ ಅಂದ್ಕೊಂಡು ನಾವು ಅದನ್ನು ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಅಂಗಡಿಗಳಲ್ಲೂ ಹೆಚ್ಚಾಗಿ ಅದು ದೊರೀತದೆ. ನಮ್ಮ ಪತ್ರಿಕಾ ಮಿತ್ರರಿಂದ ಅದರ ಪ್ರಚಾರ ನಮಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಿದೆ, ಜನರಿಗಿಂತಲ್ಲಿ ಅನುಕೂಲ ಇದೆ ತಗೊಳ್ರಿ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಸಮಿತಿ ಸಂಚಾಲಕ ಕೃಷ್ಣ ಎಸಳೆ ಮಾತನಾಡಿ, ಹಿಂದೂ ಪರಂಪರೆಯನ್ನ ಮುಂದುವರಿಸುವ ಉದ್ದೇಶದಿಂದ ಯುಗಾದಿ ಉತ್ಸವವನ್ನು ಆಚರಿಸಲಾಗ್ತಾ ಇದ್ದು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಈ ದೇಶಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಶಿರಸಿ ನಗರದಲ್ಲಿ ಪ್ರಾರಂಭ ಮಾಡಿದ್ವಿ. ಜಿಲ್ಲೆಯಾದ್ಯಂತ ನಡೀತಾ ಉಂಟು ಆ ಕಾರ್ಯಕ್ರಮ. ಇದು ಒಂದು ಪರಂಪರೆ. ಈ ಪರಂಪರೆ ಈ ಸಮಾಜದಿಂದ ಎಲ್ಲರ ಸಹಕಾರದಿಂದ ಈ ಪರಂಪರೆಯನ್ನು ಇನ್ನು ಮುಂದಿನ ದಿನದಲ್ಲೂ ಉಳಿಸ್ಕೊಂಡು ಹೋಗಬೇಕು. ಆ ದೃಷ್ಟಿಯಲ್ಲಿ ಸಮಾಜ ಬಂಧುಗಳು ಇದಕ್ಕೆ ಸಹಕರಿಸಬೇಕು. ಇದನ್ನು ಯಶಸ್ವಿಯಾಗಿ ಮಾಡ್ಕೊತಾ ಹೋಗಿ ಇಡೀ ನಾಡಿನ ಮೂಲೆಯಲ್ಲೂ ಈ ಯುಗಾದಿ ಉತ್ಸವಗಳು ನಡೀಬೇಕನ್ನೋದೇ ನಮ್ಮ ಈ ಶಿರಸಿ ಉತ್ಸವ ಸಮಿತಿಯ ಅಪೇಕ್ಷೆ. ಇದ್ರ ಜೊತೆಗೆ ಈ ವರ್ಷದ 27ನೇ ವರ್ಷದ ಈ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಈಗಾಗಲೇ 28ನೇದು ಅದನ್ನು ಈಗ ನಮ್ಮ ಅಧ್ಯಕ್ಷರು ತಮ್ಮ ಸಮ್ಮುಖದಲ್ಲಿ ಇಡ್ತಾರೆ.